ನಮಸ್ತೆ, ಐಶು ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮತ್ತು ವೀರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಯಡಿಯೂರು ದೇವಸ್ಥಾನ. ಬೆಳಗಾವಿ ನಾವು 3:30ಗೆಲ್ಲ ಬಿಟ್ಟಿದ್ವಿ. ಅಲ್ಲಿ 6:30 ಆಗಿತ್ತು ನಾವು ರೀಚ್ ಆಗೋಕ್ಕೆ. ಅಲ್ಲಿ ಹೋದ ತಕ್ಷಣ ಆನೆ ಇತ್ತು. ನೀರು ಆನೆ ಕಡೆ ಹೋಗೋಣ ಅಂದಿದ್ದಕ್ಕೆ ಸ್ವಲ್ಪ ಅಲ್ಲಿ ಆನೆ ಜೊತೆ ಸ್ವಲ್ಪ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಜ್ಯೂಸ್ ತೊಗೊಂಡ್ವಿ. ವೀರು ಏನು ಬೇಕಪ್ಪ? ಯಾವುದು ಬೇಕು? ಆನಿ ಬಾಕಮ್. ಗುಂಡ್ಯಾಗ ಮಗನ ಅಲ್ಲೇ ನಾವಿದ್ದು ಸಿದ್ಧತೀರ್ಥ ಯಾತ್ರಿ ನಿವಾಸ ಅಂತ, ಅಲ್ಲೇ ದೇವಸ್ಥಾನದಲ್ಲೇ ರೂಮ್ ಇತ್ತು. ಸೊ ಅಲ್ಲೇ ಹೋಗಿ ರೆಸ್ಟ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲೇ ನದಿ ಸೈಡಲ್ಲಿ ಶಿವಂದು ಇದನ್ನು ಮಾಡಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ನಾವು ಹೋದಾಗ ತುಂಬ ಜನ ಇದ್ದಿದ್ರು. ಸೊ ಏನೋ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ, ಅದಕ್ಕೆ ನಾವು ಬಂದುಬಿಟ್ವಿ. ಅದಾದಮೇಲೆ ವೀರುಗೆ ಊಟ ಮಾಡಿಸ್ಬೇಕಿತ್ತು. ಊಟ ಎಲ್ಲ ಬಾಕ್ಸಲ್ಲಿ ತೊಗೊಂಡೋಗಿದ್ದೆ. ಸ್ವಲ್ಪ ಅಲ್ಲಿ ಊಟದ್ದು ಸ್ವಲ್ಪ ಮಕ್ಕಳಿಗೆಲ್ಲ ಸಿಗೋದು ಕಷ್ಟ. ಸೊ ಹೆಂಗೋ ತೊಗೊಂಡೋಗಿದ್ದೆ, ಅದನ್ನೆಲ್ಲ ತಿನ್ನಿಸಿದ್ವಿ. ಇಳ್ತೀನಿ ಹೊಳ್ಳಿ ಹತ್ತೀನಿ ಅಂತ ನಾವು ಹಿಡ್ಕೊಂಡವ್ರಿ ಗುಂಡೇನ ಹಿಡ್ಕೊಂಡವ್ರಿ. ಗಾಡಿ ಹಾಕೊಂಡವ್ರಿ, ಗಾಡಿ ಹಾಕೋರಿ ಇಲ್ಲ, ಗಾಡಿ ಹಾಕೋರು. ವೀರು ಬಡಿತಾರ, ಹಿಡ್ಕೊಂಡು ಹೋಗ್ತಾರ ಅವ್ರ ಮತ್ತೆ ನಿನ್ನ. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಸೊ ನಾವು ಊಟ ಮಾಡಿಕೊಂಡು ಪಕ್ಕದಲ್ಲೇ ಪ್ರವಚನ ಹೇಳ್ತಾ ಇದ್ರು, ಅಲ್ಲಿ ಹೋಗಿದ್ವಿ.
ಇರ್ತೈತಲ್ಲ ಅವಾಗ ಏನು ತೋರಿಸು ತೋರಿಸೇನು ತೋರಿಸಿ ಒಳಗೆ ತೋರಿಸು ಪ್ರವಚನ ಸ್ವಲ್ಪ ಹೊತ್ತು ಕೇಳಿದ ಮೇಲೆ ನಾವು ಎದ್ದು ಬಂದ್ವಿ. ತುಂಬ ಲೇಟ್ ಆಗೋಗಿತ್ತು, 10:30 ಆಗಿತ್ತು. ಆಮೇಲೆ ಶಿವನ ಮೂರ್ತಿ ಅಲ್ಲಿ ಹೋಗಿ ನೋಡಿದ್ರೆ ಜನ ಜಾಸ್ತಿ ಇರಲಿಲ್ಲ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಬಟ್ ಅಲ್ಲಿ ಒಂದಿಬ್ಬರು ಇದ್ದರು, ನಾವು ತಗೊಳ್ಳೋಕೆ ನಿಂತಿದ್ದೀವಿ, ಅವ್ರು ನಿಂತಿದ್ದಾರೆ, ನಾವು ತಗೋಬಾರ್ದು ಅನ್ನೋ ಸ್ವಲ್ಪನೂ ಇರಲಿಲ್ಲ. ಹಂಗೆ ಅಡ್ಡಡ್ಡ ಬರಾಕತ್ಬಿಟ್ಟಿದ್ರು. ನಂಗೆ ತುಂಬ ಕೋಪ ಬರ್ತಾಯಿತ್ತು. ಬಟ್ ಹಾಗೋ ಈಗೋ ಸಿಂಗಲ್ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ನಾವು. ನಮ್ಮ ರೂಮ್ ಎದುರುಗಡೆನೇ ದೇವಸ್ಥಾನ, ಇದು ವೀರಭದ್ರೇಶ್ವರ ದೇವಸ್ಥಾನ. ಸೊ ವೀರುಗೆ ನೈಟು ಹಾಲು ಬೇಕಾಗುತ್ತಂತಂದು, ಹಾಲು ಕುಡಿಸ್ಬೇಕು ಅಂತಂದು ನೋಡೋಕೆ ಹೋಗಿದ್ವಿ. ಮತ್ತು ದೇವಸ್ಥಾನಗಡೆ ಒಳಗಡೆ ಹೋಗಿದ್ದಿಲ್ವಲ್ಲ, ಅದಕ್ಕೆ ನೋಡಿಬಿಟ್ಟು ನಾಳೆ ಬೆಳಿಗ್ಗೆ ಹೋದರೆ ಕೆಳಗಡೆ ದೇವಸ್ಥಾನ ನೋಡೋಕ್ಕಾಗಲ್ಲ ಅಂತ ಚೆನ್ನಾಗಿ ಹೀಗೆ ಹೋಗೋಣ ಅಂತ ಹೇಳಿದರು ನನ್ನ ಹಸ್ಬೆಂಡು. ಸೊ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ. ಇವಾಗ ಸ್ವಲ್ಪ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಇರೋದಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಿನಗೆ ನಾಳೆ ಇಲ್ಲಿ ಬಂದು ಎಲ್ಲಕ್ಕೆ ಆಗಿರಲ್ಲ. ಹಾಂ ಸಾಕಪ್ಪ, ಬಂದತಿ ಹೆಂಗೆ ಹೋಗ್ಕೊಂಡು ತಂಗಿ. ಆಮೇಲೆ ವೀರಿಗೋಸ್ಕರ ಹಾಲು ಬೇಕು ಅಂತ ಹೋಗಿದ್ವಿ. ತುಂಬ ಜನ ಹತ್ರ ಕೇಳಿದರೆ ಕೊಡಲ್ಲ ಅಂತ ಹೇಳಿದರು. ಬಟ್ ಇಲ್ಲೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಮಗುಗೆ ಹಾಲು ಬೇಕು ಅಂತ. ಸೊ ಅವರು ಓಕೆ ಅಂತ ಹಾಲು ಬಿಸಿ ಮಾಡಿಕೊಟ್ರು. ನಾವು ರೂಮ್ ತೊಗೊಂಡೋದ್ವಿ. ಹೆಲ್ಪ್ ಆಯಿತು. ನಾವು ಊಟ ಮಾಡಲಿಲ್ಲ, ನಾವು ಸ್ವಲ್ಪ ಉಪವಾಸಿದ್ರು ಪರವಾಗಿಲ್ಲ, ಏನು ನಡೆಯಲ್ಲ. ಬಟ್ ನಮ್ಮ ಮಕ್ಕಳಿಗೆ ಸಿಗಲಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ನಮ್ಮ ವೀರಿಗೋಸ್ಕರ ಅವರು ಹಾಲು ಕೊಟ್ಟರು. ಸೊ ನಂಗೆ ತುಂಬ
ಥ್ಯಾಂಕ್ಸ್ ಅವರಿಗೆ. ಯಾರಿಗೆ ಹೆಲ್ಪ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹುಡುಗರಿಗೆ ಅಂತ ಕೇಳಿದಾಗ ಪ್ಲೀಸ್ ಕೊಡಬೇಕು. ಎಷ್ಟೊಂದು ಜನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ತುಂಬ ಬೇಜಾರಾಗ್ಬಿಡ್ತು. ಅಟ್ಲೀಸ್ಟ್ ನಮಗೆ ಕೇಳ್ತಾ ಇಲ್ಲ, ಹುಡುಗರಿಗೆ ಕೇಳ್ತಾ ಇದ್ವಿ. ಬಟ್ ಪರವಾಗಿಲ್ಲ, ಹೆಂಗೋ ವೀರಿಗೆ ಸಿಕ್ತು. ನಾವು ರೂಮಿಗೆ ಹೋದ್ವಿ, ಮಲ್ಕೊಂಡ್ವಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದ್ರದ್ದು ಕಂಟಿನ್ಯೂ ನೆಕ್ಸ್ಟ್ ವ್ಲಾಗಲ್ಲೇ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀರು ಐಸ್ ಕ್ರೀಮ್ ನಾವು ಐಸ್